Dear students, let us come to the topic on criticism. Criticism. This paper contains a number of difficulties in the recognizing of the power. Let us come to know about it. Criticism. This is a word derived from the Greek word kritikos. Kritikos means judge, judge of the art values. How can we judge the values of the art in the literature? There are three sub point of the here. The power to create, number one. The power to create, number two. The power to enjoy, and the power to criticize. How the people or reader or writer contains their own ideas. The here ಓದುಗ ಮತ್ತು ಒಬ್ಬ ಬರವಣಿಗೆಗಾರ ಕಥಾಗಾರ ಮತ್ತು ಅದರ ಮಧ್ಯೆ ಇರ್ತಕ್ಕಂಥ ಒಂದು ಸಂಘರ್ಷವೇ ವಿಮರ್ಶೆ ಅಂತ ಹೇಳ್ತೀವಿ ನಾವು. ಏನು ವಿಮರ್ಶೆ? ಅದನ್ನು ಹೇಗೆ ನಾವು ಬದಿಗೊಚ್ಚಿಕೊಳ್ಳಬಹುದು? ಒಂದು ಅದರದ್ದೇ ಆದಂಥ ಒಂದು ಪವರ್ ಇರುತ್ತೆ, ಕ್ರಿಯೇಷನ್ ಇರುತ್ತೆ, ಅದರದ್ದೇ ಆದಂಥ ಲಿಸೆಂಡಾಸ್ಗಳಿರುತ್ತವೆ. ಸಾಹಿತ್ಯ ಅಂತಂದರೆ ಒಂದು ತಿಳಿಯದೇ ಇರ್ತಕ್ಕಂಥದ್ದನ್ನು ತಿಳಿಸಿ ಹೇಳಿಕೊಡ್ತಕ್ಕಂಥದ್ದು ಸಾಹಿತ್ಯ ಅಂತ ಹೇಳ್ತಾ ಇರ್ತೀವಿ. ಹಾಗೆ ಮನುಷ್ಯನ ಸ್ವಾಭಾವಿಕ ಕೇಂದ್ರಗಳಲ್ಲಿ ನಮಗೆ ಮೂಲತಃವಾಗಿ ಬೇಕಾಗಿರೋದು ಒಂದು ಕ್ರಿಯೇಷನ್ ಆಫ್ ಟ್ರಮೆಂಡಿಯಸ್ ವಿಲ್ ಪವರ್ ಅಂತ ಹೇಳ್ತಾ ಇರ್ತೀವಲ್ಲ, ಹಾಗೆ ಒಂದು ಪವರ್ನ ಜಡ್ಜ್ ಮಾಡೋಕ್ಕೆ ನಮ್ಮಲ್ಲಿ ಏನಾಗಿರುತ್ತೆ, ನನಗೆ ಆಸಕ್ತಿ ಬೇಕಾಗತ್ತೆ, ನನಗೆ ಅಭಿರುಚಿ ಬೇಕಾಗತ್ತೆ, ಅದರದ್ದೇ ಆದಂಥ ಒಂದು ಸಂಪದ್ಭರಿತವಾದಂತಹ ತೋಲನೆಯನ್ನು ಬೇಕಾಗತ್ತೆ ಅನ್ನೋದರಲ್ಲಿ ಸಂಶಯವಿಲ್ಲ. ದ ಪವರ್ ಟು ಎಂಜಾಯ್, ದ ಇಂಟ್ರೆಸ್ಟ್ ಆಫ್ ಎಬಿಲಿಟಿ ಆಫ್ ದ ಕ್ರಿಟಿಸೈಸರ್. The basic fundamental of criticizer must have interest towards the certain subject. What kind of method he was to taking to criticize, whether the feminist, whether the criticizers, whether the deconstructionist. There is a number of subsequent parameter of the patriarchy system. ಪುರುಷ ಪ್ರಧಾನ ಸಮಾಜ ಆಗಿರ್ಬೋದು, ಸ್ತ್ರೀವಾದ ಆಗಿರ್ಬೋದು, ಅಥವಾ ಕಾರ್ಲ್ ಮಾರ್ಕ್ಸ್ನ ಥಿಯರಿಗಳಾಗಿರ್ಬೋದು, ಅಥವಾ ಜಾನ್ ಮಿಲ್ಟನ್ನ ರಿಜಿಡ್ ಕಂಡೀಷನ್ಸ್ಗಳಾಗಿರ್ಬೋದು, ಶೇಕ್ಸ್ಪಿಯರ್ನ ತೋಲನೆಗಳಾಗಿರ್ಬೋದು. ಹೀಗೆ ವಿಭಿನ್ನ ರೀತಿಯ ಪ್ರಕ್ರಿಯೆಗಳನ್ನು ನಾನು ಕಂಡಾಗ ನನಗೆ ಜಾಗೃತವಾಗೋದು ಮೂಲತಃವಾಗಿ ಕ್ರಿಟಿಸೈಸ್ ಮಾಡೋಕ್ಕೆ ಬೇಕಾಗಿರ್ತಕ್ಕಂಥದ್ದು ಒಂದು ಕ್ರಿಯೇಷನ್ ಆಫ್ ಆರ್ಟ್, ಕ್ರಿಯೇಷನ್ ಆಫ್ ಲವಿಂಗ್, ಕ್ರಿಯೇಷನ್ ಆಫ್ ಅಬ್ಯೂಚುವಲ್ ಆ್ಯಕ್ಷನ್ ಅಂತ ಹೇಳ್ತಾ ಇರ್ತೀವಿ. ಅದ್ರ ಜೊತೆಗೆ ಇಂಟ್ರೆಸ್ಟು ಕೂಡ ಬೇಕಾಗತ್ತೆ. ಆ ಪವರ್ ಟು ಎಂಜಾಯ್ ಟು ದ ಸರ್ಟೆನ್ ವ್ಯಾಲ್ಯೂಸ್ ಅದು ಇದ್ದಾಗ ಮಾತ್ರ ನಮ್ಮಲ್ಲಿ ಏನಾಗುತ್ತಪ್ಪ ಅಂದರೆ ಸ್ವಾಭಾವಿಕವಾಗಿ ಮನುಷ್ಯನಿಗೆ ಕ್ರಿಟಿಸೈಸ್ ಉಟ್ಟುಕೊಳ್ಳೋಕೆ ಸಾಧ್ಯವಾಗ್ತಾ ಇರುತ್ತೆ. ದೆರ್ ಈಸ್ ಅ ತ್ರೀ ಡಿಸ್ಟಿಂಗ್ವಿಶ್ ಪವರ್ ಟು ಕ್ರಿಯೇಟ್ ದ ಕ್ರಿಟಿಸೈಸರ್ಸ್. ಹಿಯರ್ ನೀವು ಇಲ್ಲಿ ಕಲಿಯೋದು ಏನಪ್ಪ ಅಂತಂದರೆ ಕ್ರಿಟಿಸಿಸಮ್ ಅದರ ಭಾಗವೇನು, ಇದು ಏನನ್ನ ಹೇಳ್ಕೊಡ್ತಾ ಇರುತ್ತೆ. ಲೆಟ್ ಅಸ್ ಬಿಕಮ್ ಟು ನೋ ವಾಟ್ ಈಸ್ ದ ಮೀನಿಂಗ್ ಆಫ್ ಕ್ರಿಟಿಸಿಸಮ್. ಕ್ರಿಟಿಸಿಸಮ್ ಈಸ್ ದ ಆರ್ಟ್ ಆಫ್ ಜಡ್ಜಿಂಗ್ qualities and values of aesthetic object, whether in literature or in the fine art ಅಂತ ಹೇಳ್ತಾನೆ ಅವನು. The criticism is the art of judging. If you want to judge the art, what is the major necessity of the criticizers? ಇಲ್ಲೊಂದು ಆರ್ಟ್ ಇದೆ, here is art is there. In this art, it has a contents of certain object, certain subject, certain aesthetic beauty. It has a aesthetic. It has a symbol. It has certain values. It has a moral. There is a number of parameters of the art in the literature. It has a sign is there, subject is there, meter is there, bhavyate is there, and also the sublime. Sublimity is there. Sublime means the bhavyate. ಒಂದು ಭವ್ಯತೆ ಇರುತ್ತೆ, ಒಂದು ಕಲೆ ಒಳಗಡೆ, ಒಂದು ಪೇಂಟಿಂಗ್ ಒಳಗಡೆ, ಒಂದು ಸಾಹಿತ್ಯದ ಒಳಗಡೆ, ಇವೆಲ್ಲವನ್ನ ಕೂಡಿದಾಗ ಒಂದು ಆರ್ಟ್ ಆಗ್ತಾ ಇರುತ್ತೆ. ಈ ಆರ್ಟಿಗೆ ಬೇಕಾಗಿರ್ತಕ್ಕಂಥದ್ದು ಒಂದು ವಿಮರ್ಶೆ ಬೇಕಾಗುತ್ತೆ. ಆ ವಿಮರ್ಶೆ ತಿಳ್ಕೋಬೇಕಪ್ಪ ಅಂದರೆ ಯು ಕಮ್ ಟು ನೋ ಅಬೌಟ್ ಆಲ್ ದೋಸ್ ಥಿಂಗ್ಸ್. ವಾಟ್ ಕೈಂಡ್ ಆಫ್ ಆಸ್ಥೆಟಿಕ್ ಯೂಸ್ಡ್ ಬೈ ದ ರೈಟರ್, ವಾಟ್ ಕೈಂಡ್ ಆಫ್ ಸಬ್ಜೆಕ್ಟ್, whether the Ramayana, whether the Greek methodology, whether the 21st centuries, whether the 15th centuries, whether the Elizabethan age, Spenserian's sonnets,
Shakespearean sonnets, the what kind of symbolism he has used, what kind of sublimities, ಭವ್ಯತೆ ಏನಿದೆ ಅದರಲ್ಲಿ, ಇದರ ಮುಖಾಂತರ ಸಬ್ಜೆಕ್ಟು ಆಬ್ಜೆಕ್ಟು ಹೋಗ್ತಾ ಇರುತ್ತೆ. ವೆದರ್ ಇಟ್ ಹ್ಯಾಸ್ ಅ ಮಾರಲ್, ವೆದರ್ ಇಟ್ ಹ್ಯಾಸ್ ಅ ಕಾಂಕರ್ಡ್ ಬೈ his own phenomena, what kind of symbol he was used. We must come to know about it before going to the criticism. Criticism ತಿಳ್ಕೊಬೇಕಪ್ಪ ಅಂದರೆ ನಿಮಗೆ ಆರ್ಟ್ ಅಂದರೆ ಏನು ಗೊತ್ತಿರಬೇಕು, ಆರ್ಟ್ನ ಭಾವ್ಯ ತರಂಗಗಳು ಯಾವುವು, ಅದೇ ಒಂದು ಸಬ್ಜೆಕ್ಟು, ಒಂದು ಆಬ್ಜೆಕ್ಟು, ವ್ಯಾಲ್ಯೂಸು, ಮಾರಲ್ಲು, ಸಿಂಬಾಲಿಸಮು, ಇವುಗಳು ಎಲ್ಲವೂ ಇದ್ದಾಗ ಮಾತ್ರ ಒಂದು ಆರ್ಟ್ ಆಗ್ತಾ ಇರುತ್ತೆ. ಅದಕ್ಕೆ ಹೇಳ್ತಾ ಇರೋದು ಏನಪ್ಪ ಅಂತಂದರೆ, criticism is the art of judging the qualities and values of aesthetic object, whether in a literature or in finite art ಅಂತ ಹೇಳ್ತಾ ಇದ್ದಾನೆ. ಇವೆಲ್ಲವುಗಳನ್ನು ಸಂಘಟಿಸಿದಾಗ ಇದರ ಮಧ್ಯದಲ್ಲಿ ಇರುವ ಒಂದು ಪ್ರಾಮುಖ್ಯತೆಯೇ ಕ್ರಿಟಿಸಿಸಮ್ ಆಗ್ತಾ ಇರುತ್ತೆ. ಈ ಕ್ರಿಟಿಸಿಸಮ್ನ ಮೂಲ ಉದ್ದೇಶ, ಇದರ ಮೀನಿಂಗನ್ನು ತಿಳ್ಕೊಂಡಾಗ ನಮಗೆ ಬೇಕಾಗಿರೋದು ಪ್ರಾಪರ್ಟಿ ಏನಪ್ಪ ಅಂದರೆ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಬೇಕಾಗತ್ತೆ. Let us become to know about it. Intellectual, ತಾರ್ಕಿಕ ಮಟ್ಟ, ಒಬ್ಬ ವ್ಯಕ್ತಿಯ ತಾರ್ಕಿಕ ಮಟ್ಟವನ್ನು ಅಳೆಯಬೇಕಪ್ಪ ಅಂದರೆ, ಇದರ ಮೌಲ್ಯಮಾಪನವನ್ನು ಮಾಡಬೇಕಪ್ಪ ಅಂದರೆ, ಇದರ ಮೌಲ್ಯಯುತವಾದಂಥ ವಾತಾವರಣಗಳನ್ನು ಮಾಡಬೇಕಪ್ಪ ಅಂದರೆ ನಮಗೆ ಬೇಕಾಗಿರೋದು ಏನಪ್ಪ ಅಂದರೆ ಇಂಟೆಲೆಕ್ಚುವಲ್ ಪ್ರಾಪರ್ಟಿ. ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಏನು ಇರುತ್ತಪ್ಪ ಅಂದರೆ ಡಿಫ್ರೆಂಟ್ ಆಗಿರುತ್ತೆ, ವೈಯಕ್ತಿಕವಾಗಿ, ಇಂಡಿವಿಜುವಲ್ ಆಗಿ, ಆ್ಯಂಡ್ ಇಮ್ಯಾಜಿನೇಟಿವ್ ಆಗಿರುತ್ತೆ. ಇಲ್ಲೇನಾಗುತ್ತೆ, ಟೂ ಆಸ್ಪೆಕ್ಟ್ಸ್ಗಳನ್ನು ಇರ್ತಾವೆ ಇಂಟೆಲೆಕ್ಚುವಲ್ ಪ್ರಾಪರ್ಟಿ. ಒಂದು ಇಂಡಿವಿಜುವಲ್ ಆಗಿ, ಶೇಕ್ಸ್ಪಿಯರ್ ಬೇರೆ ಥರ ಇದ್ದಾನೆ, ಮಿಲ್ಟನ್ ಬೇರೆ ಥರ ಇದ್ದಾನೆ, ಕಾರ್ಲ್ ಮಾರ್ಕ್ಸ್ನ ಸಿದ್ಧಾಂತಗಳು ಬೇರೆ ಇರ್ತವೆ, ಚಾಣಕ್ಯನ ನೀತಿಗಳು ಬೇರೆ ಇದ್ದಾವೆ. ಹಾಗೆ ಅವರವರ ವ್ಯಕ್ತಿಗತ ಅಭಿರುಚಿಗೆ ತಕ್ಕನಾಗೆ ತಮ್ಮ ಅಭಿರುಚಿಗಳನ್ನು ಸಾಹಿತ್ಯ ರೂಪದಲ್ಲಿ ತೋರಿಕೆ ಮಾಡ್ತಕ್ಕಂಥ ಪ್ರಾಪರ್ಟಿ ಏನಿರುತ್ತಲ್ಲ ಅದಕ್ಕೆ ನಾವು ಇಂಟೆಲೆಕ್ಚುವಲ್ ಸ್ಟ್ರಾಟಜೀಸ್ ಅಂತ ಕರಿತೀವಿ. ಈ ಇಂಟೆಲೆಕ್ಚುವಲ್ ಸ್ಟ್ರಾಟಜೀಸ್ ಎದ್ರ ಮುಖಾಂತರ ಇರುತ್ತಪ್ಪ ಅಂದರೆ ಒಬ್ಬ ವ್ಯಕ್ತಿಯ ಇಮ್ಯಾಜಿನೇಟಿವ್ ಪವರ್ ಮೇಲೆ ಇರುತ್ತೆ. ಅವನ ಇಮ್ಯಾಜಿನೇಷನ್ಸ್, ಅವನ ತರಂಗಗಳ ಆಚಾರ ವಿಚಾರಗಳ ಮೇಲೆ, ಅವನ ಇರುವಿಕೆಗಳ ಮೇಲೆ, ಅವನ ಭಾಷೆಗಳ ಮೇಲೆ, ಅವನ ತಟಸ್ಥ ನೀತಿಗಳ ಆಹರಣಗಳ ಬಗ್ಗೆ, ಇವೆಲ್ಲವುಗಳನ್ನು ನೋಡಿದಾಗ ನಮಗೆ ಪ್ರಮುಖವಾಗಿ ಕಂಡು ಬರ್ತಕ್ಕಂಥದ್ದು ಇಂಟೆಲೆಕ್ಚುವಲ್ ಪ್ರಾಪರ್ಟಿ. ಈ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಹೇಗೆ ಭಿನ್ನವಾಗಿರುತ್ತೆ, ಈ ಇಮ್ಯಾಜಿನೇಟಿವ್ ಪರ್ಸೆಪ್ಷನ್ ಹೆಂಗೆ ಹೋಗ್ತಾ ಇರತ್ತಪ್ಪ ಅಂದರೆ, how it has moving towards imaginative. The superior is there, inferior is there, dark is there, day is there. ಹಾಗೆ ಹೇಗೆ ಕಾಂಟ್ರಾಸ್ಟ್ ಇರ್ತಾವಲ್ಲ, ಡೇ ಆ್ಯಂಡ್ ನೈಟ್ ಈಸ್ ದೇರ್, ಆ ಥರ ಇನ್ಫೀರಿಯರ್ ಇದ್ದಾಗ ಸುಪೀರಿಯರು ಕೂಡ ಇರ್ತವೆ, ಅಥವಾ ಇಂಟೆಲೆಕ್ಚುವಲ್ ಕೂಡ ಇರ್ತವೆ, ಅಥವಾ ಅದರದ್ದೇ ಆದಂಥ ಒಂದು ಭವ್ಯತೆಯೂ ಕೂಡ ಇರ್ತವೆ. ಈ ಎಲ್ಲವುಗಳನ್ನು ಕಂಡಾಗ ನಮಗೆ ಸೂಕ್ಷ್ಮವಾಗಿ ಬೇಕಾಗಿರ್ತಕ್ಕಂತಹ ಪಕ್ವವಾದಂತಹ ವಿಶ್ಲೇಷಣೆಗಳು ನಮಗೆ ಬೇಕಾಗ್ತವೆ. ಅದಕ್ಕೆ ತಾರ್ಕಿಕ ಮಟ್ಟ ಮೌಲ್ಯಮಾಪನ ಮಾಡೋದು ಯಾವುದಪ್ಪ ಅಂದರೆ ವಿಮರ್ಶೆ. ಈ ತಾರ್ಕಿಕ ಮಟ್ಟವಿತ್ತಪ್ಪ ಅಂದರೆ ಮಾತ್ರ ವಿಮರ್ಶೆ ಮಾಡೋಕ್ಕೆ ಸಾಧ್ಯವಾಗತ್ತೆ, ವಿನಃ ಸಾಧ್ಯವಾಗುವುದಿಲ್ಲ. ಈ ತಾರ್ಕಿಕದ ಮೂಲ ಉದ್ದೇಶ ಏನಪ್ಪ ಅಂದರೆ ವ್ಯಕ್ತಿಗತವಾಗಿ ವಿಶ್ಲೇಷಣೆಗಳು ಚೇಂಜ್ ಆಗ್ತಾ ಇರ್ತವೆ. SL ಭೈರಪ್ಪ ಥರ ಕುವೆಂಪು ಅಲ್ಲ, ಕುವೆಂಪುನ ಥರ ದ ರಾ ಬೇಂದ್ರೆ ಅಲ್ಲ. ಹಾಗೆ ಕನ್ನಡ ಸಾಹಿತ್ಯದಲ್ಲೂ ಕೂಡ ನಾವು ಭಿನ್ನತೆಗಳನ್ನು ಕಾಣ್ತಾ ಇರ್ತೀವಿ. ಹಾಗೆ ಇಂಗ್ಲೀಷ್ ಸಾಹಿತ್ಯದಲ್ಲೂ ಕೂಡ ನಾವು ಭಿನ್ನತೆಗಳನ್ನು ಕಾಣ್ತಾ ಇರ್ತೀವಿ. ಇಲ್ಲಿ T.S. ಈಲಿಯಟ್ ಬರ್ತಾನೆ, ಸುಮಾರು ಕ್ರಿಟಿಸೈಸರ್ಸ್ಗಳು ಬರ್ತಾ ಇರ್ತಾರೆ. ಮ್ಯಾಥ್ಯೂ ಬರ್ನಾರ್ಡ್, ಜಾನ್ ಡ್ರೈಡನ್, he was one of the different kind of people is come to know about it here in the criticism. The criticism is one of the whatever you have to study in the fourth semester, first to the fourth semester, it has gives you to the power to analyze all those things. ಇವತ್ತಿನವರೆಗೂ ಕಲಿತಿರ್ತಕ್ಕಂಥ ಸಾಹಿತ್ಯದ ನೀವು ಒಂದು ಕಿರುನೋಟವನ್ನು ಹೇಗೆ ನೋಡಬಹುದು ಅನ್ನೋದನ್ನು ವಿಮರ್ಶೆ ಕಲಿಸಿಕೊಡೋಕೆ ಪ್ರಯತ್ನವನ್ನು ಮಾಡ್ತಾ ಇರುತ್ತೆ. ಈ ಪೇಪರ್ನ ಮೂಲ ಉದ್ದೇಶ ಏನಪ್ಪ ಅಂದರೆ ನಿಮ್ಮಲ್ಲಿರ್ತಕ್ಕಂತಹ ಸೃಜನಾತ್ಮಕತೆಯನ್ನು, ನಿಮ್ಮಲ್ಲಿರ್ತಕ್ಕಂತಹ ವಿಶ್ಲೇಷಣೆಗಳನ್ನು, ನಿಮ್ಮಲ್ಲಿರ್ತಕ್ಕಂಥ ಆಂತರಿಕ ಭಿನ್ನಾಭಿಪ್ರಾಯಗಳನ್ನು, ದ್ವಂದ್ವ ನೀತಿಗಳನ್ನು ಅಥವಾ ಪರಾವಲಂಬಿಸಿ ಬದುಕ್ತಕ್ಕಂತಹ ಪರಾಕ್ರಮಿಗಳಿಗೆ ತನ್ನದೇ ಆದಂಥ ವೈಶಿಷ್ಟ್ಯತೆಗಳನ್ನು ಕಲಿಸಿಕೊಡೋದೇ ಈ ಪೇಪರ್ನ ಮೂಲ ಉದ್ದೇಶವಾಗಿರುತ್ತೆ. ಈ ಪೇಪರು ನಿಮ್ಮ
ವೈಯಕ್ತಿಗತವಾಗಿ ಏನನ್ನ ಚೇಂಜ್ ಮಾಡಬೇಕಂತ ನೀವು ಮಾಡಿರ್ತಾರಲ್ಲ ಅದು ಚೇಂಜ್ ಆಗೋಕ್ಕೆ ಈ ಪೇಪರಿಂದ ಸಾಧ್ಯವಾಗತ್ತೆ. ದಿಸ್ ಈಸ್ ಬಿಕಾಸ್ ಆಫ್ ದ್ಯಾಟ್ ರೀಸನ್ ಲಿಟ್ರರಿ ಕ್ರಿಟಿಸಿಸಮ್, ಸಾಹಿತ್ಯದ ವಿಮರ್ಶಾತ್ಮಕತೆ ಅನ್ನೋದೇ ಈ ಪೇಪರ್ನ ಮೂಲ ಉದ್ದೇಶವಾಗತ್ತೆ. ಯು ಕಮ್ ಟು ನೋ ಅಬೌಟ್ ಇಟ್. ನನಗೆ ಕ್ರಿಟಿಸೈಸ್ ಮಾಡೋಕ್ಕೆ ಬೇಕಾಗಿರ್ತಕ್ಕಂಥ ತಾಕತ್ತೇನಪ್ಪ ಅಂದರೆ ಇಂಟೆಲೆಕ್ಚುವಲ್ ಪ್ರಾಪರ್ಟಿ. ಆ ಇಂಟೆಲೆಕ್ಚುವಲ್ ಪ್ರಾಪರ್ಟಿಯಲ್ಲಿ ಎರಡು ಭಾಗಗಳಿದ್ದಾವೆ, ಒಂದು ಇಂಡಿವಿಜುವಲ್, ಒಂದು ಇಮ್ಯಾಜಿನೇಟಿವ್ ಒಂದೇ ಥರನಾಗಿರಂಗಿಲ್ಲ, ಅಲ್ಲಿ ವಿಭಿನ್ನತೆ ಇರುತ್ತೆ, ಅಲ್ಲಿ ಕಾಂಟ್ರಾಸ್ಟ್ ಇರುತ್ತೆ, ಅಲ್ಲಿ ದ್ವಂದ್ವವಿರುತ್ತೆ, ಅಲ್ಲಿ ಅದರದೇ ಆದಂಥ ಒಂದು ಸಂಪತ್ತಿರುತ್ತೆ. ಇಲ್ಲಿ ಕೇವಲ ಒಂದೇ ದೃಷ್ಟಿಕೋನದಲ್ಲಿ ಇರಲ್ಲ, ಬಾಹ್ಯವಾಗಿ ಆಂತರಿಕವಾಗಿ ವಿಭಿನ್ನವಾಗಿರ್ತಕ್ಕಂಥ ಸಮತೋಲನಗಳು ಇರ್ತಾವೆ ಅನ್ನೋಕೆ ಇನ್ಫೀರಿಯರ್, ಸುಪೀರಿಯರ್, ಹೈ, ರಿಜಿಡ್, ಹೈ ಕೈಂಡ್ ಆಫ್ ಇಮ್ಯಾಜಿನೇಷನ್ ಇರುತ್ತೆ, ಅದರೊಳಗಡೆ ಏನಿರುತ್ತೆ ರಿಜಿಡ್ ಕಂಡೀಷನ್ಸ್ಗಳಿರ್ತವೆ. ಹಾಗೆ ಪ್ರತಿಯೊಂದರಲ್ಲಿಯೂ ನಾವು ಹುಡುಕಿ ನೋಡಿದಾಗ ನಮಗೆ ಮೂಲಭೂತವಾಗಿ ಕ್ರಿಟಿಸಿಸಮ್ ಮಾಡೋಕ್ಕೆ ಬೇಕಾಗಿರ್ತಕ್ಕಂತಹ ಮೂಲ ಸತ್ವ ಏನಪ್ಪ ಅಂತಂದರೆ intellectual property. Intellectual property can use you to becoming as a moral of things. Let us come to know about it here. The functions of criticism. What kind of a functions it has a contents here? Functions of a criticism. Let us number 1. Fault finding. ಒಂದು ಕೃತಿಯ, ಒಂದು ಸಾಹಿತ್ಯದ, ಒಂದು ಕಲೆಯ ಫೈಂಡ್ ತಪ್ಪುಗಳನ್ನು, ಫಾಲ್ಟ್ಗಳನ್ನು ಫೈಂಡ್ ಮಾಡೋದೇ ಸಾಹಿತ್ಯ ಕ್ರಿಟಿಸಿಸಮ್. ಇದು ಅಲ್ಲ. ಇದು ಏನಪ್ಪ ಅಂದರೆ ಇಟ್ ಹ್ಯಾಸ್ ಒನ್ ಆಫ್ ದ ಟ್ರೆಡಿಷನಲಿಸ್ಟ್ ಹ್ಯಾಸ್ ಥಿಂಕ್ ದಟ್ ಕೈಂಡ್ ಆಫ್ ತಪ್ಪುಗಳನ್ನು ತಿದ್ದುವುದೇ ಸಾಹಿತ್ಯ ವಿಮರ್ಶೆಯ ಕೆಲಸ ಅಂತ ಹೇಳ್ತಾ ಇರ್ತಾರೆ. ಇದು ಒನ್ ಆಫ್ ದ ಟ್ರೆಡಿಷನಲಿಸ್ಟ್, ಸಾಂಪ್ರದಾಯಿಕವಾಗಿ ಬಂದಿರತಕ್ಕಂಥ ಓಲ್ಡ್ ಮೆಥಡ್. ಇದು ಎಟ್ ಪ್ರೆಸೆಂಟ್ ಇಟ್ ಹ್ಯಾಸ್ ಎ ನಾಟ್ ವ್ಯಾಲಿಡ್ ಇನ್ ದ 21st centuries. ತಪ್ಪುಗಳನ್ನು ಕಂಡುಹಿಡಿಯೋದು ಅಲ್ಲ, ಇಲ್ಲಿ ನಿಂದನೆ ಮಾಡೋದಲ್ಲ, ಒಬ್ಬ ವ್ಯಕ್ತಿಯನ್ನು, ಬರೆದಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ನಿಂದನೆ ಮಾಡೋದಾಗಲಿ, ಅವನ ವ್ಯಕ್ತಿಗತವಾಗಿ ತೇಜೋವಧೆ ಮಾಡೋದಾಗಲಿ ಈ ಪದ್ಧತಿಯಲ್ಲಿ ಇರಲ್ಲ. ಇಟ್ ಹ್ಯಾಸ್ ಅ ಕಂಟೆಂಟ್. ಫೈಂಡನ್ನು ಹೇಳ್ಬೋದು, ನೀನು ವಸ್ತುನಿಷ್ಠವಾಗಿ ನೀನು ಹೇಳ್ಬೋದು ಅದರಲ್ಲಿ ಏನಿರುತ್ತೆ ಅಂತ. ಬಟ್ ಇದರ ಮೂಲ ಉದ್ದೇಶ ಫಾಲ್ಟ್ ಫೈಂಡಿಂಗ್ ಅಂತ ಫಂಕ್ಷನ್ಸ್ ಮಾಡಿದಾಗ ಗೊತ್ತಾಗುತ್ತೆ ನಮಗೆ, ಅಥವಾ ಇದು ಟ್ರೆಡಿಷನಲಿಸ್ಟ್ ಆಗಿ ಸಾಂಪ್ರದಾಯಿಕವಾಗಿ ಹಳೆಯ ಪದ್ಧತಿ, ಈ ಪದ್ಧತಿ ಇವತ್ತಿನ ಶತಮಾನದಲ್ಲಿ ಅಳವಡಿಸಿಕೊಂಡಿಲ್ಲ. ನೆಕ್ಸ್ಟ್ ಕಮ್ ಟು ನೋ ಅಬೌಟ್ ಇಟ್ ಅಬೌಟ್ ಡ್ವೆಲ್ಲಿಂಗ್ ಅಪಾನ್ ಎಕ್ಸಲೆನ್ಸ್. ದ ವಾಟ್ ಕೈಂಡ್ ಆಫ್ ಡ್ವೆಲ್ಲಿಂಗ್ ಅಪಾನ್ ಎಕ್ಸಲೆನ್ಸ್, ಹೌ ಇಟ್ ಹ್ಯಾಸ್ ಕಮ್ ಟು ನೋ ಅಬೌಟ್ ಇಟ್. The excellence of power. The number of people is there. Matthew Arnold has think in a different kind of manner. How can he to judging of the values? The excellence is a superior power. The excellence is a superior power. How can we to becoming as superior power ಗಳನ್ನ ಹೇಗೆ ನಾವು ಅದನ್ನು ತಂದುಕೊಡೋದು, ಶ್ರೇಷ್ಠತ್ವವನ್ನು ಹೇಳೋದು. ಆ ಶ್ರೇಷ್ಠತ್ವ ಎಲ್ಲಿರುತ್ತೆ? ರಾಮ ಶ್ರೇಷ್ಠ ಅಥವಾ ರಾಮನ ಶ್ರೇಷ್ಠನೋ ಅಥವಾ ಸೀತೆ ಶ್ರೇಷ್ಠನೋ? ಒಂದು ಕಾವ್ಯವನ್ನು, ಒಂದು ಗದ್ಯವನ್ನು, ಒಂದು ಪದ್ಯವನ್ನು ಓದಿದಾಗ ನಾವು ಮೆಲುಕು ಹಾಕೋದು ಇದೆ ಅಲ್ವಾ? ಯಾರು ಶ್ರೇಷ್ಠವಿರಬಹುದು? ಎಸ್ ಎಲ್ ಭೈರಪ್ಪ ಅವರದ ಯಾಣ ಆಗಿರ್ಬೋದು, ಬಿತ್ತಿ ಆಗಿರ್ಬೋದು, ಅವೆಲ್ಲವುಗಳನ್ನು ಅವಲೋಕನವನ್ನು ಮಾಡಿಕೊಂಡು ನೋಡಿದಾಗ ನಮಗೆ ಬೇಕಾಗಿರ್ತಕ್ಕಂಥ ಸುಪೀರಿಯಾರಿಟಿಗಳನ್ನು ನಾನು ಅದನ್ನು ತೆಗೆದುಕೊಳ್ಳೋದು. It has gives you to the function. When you criticize some kind of art, it gives you to the dwelling upon your imaginative power in the different kind of manner. ಇದು ಏನನ್ನ ಕೊಡುತ್ತಪ್ಪ ಅಂದರೆ ಸ್ಟ್ರಾಟಜಿಗಳನ್ನು ಹೇಳೋಕೆ, ಸ್ಟ್ರಾಟಜೀಸ್ಗಳನ್ನು ತಿಳಿಯೋಕೆ ನೀವು ಏನು ಮಾಡೋಕ್ಕೆ ಪ್ರಯತ್ನವನ್ನು ಮಾಡ್ತಾ ಇರ್ತೀರಪ್ಪ ಅಂದರೆ ಇಟ್ ಹ್ಯಾಸ್ ಮೂವ್ಸ್ ಯು ಟು ದ ಪವರ್, ಗಿವ್ಸ್ ಯು ಟು ದ ಪವರ್, ಇಟ್ ಕ್ಲಿಂಗ್ ಯು ಟು ಯುವರ್ ಮೈಂಡ್ ಟುವರ್ಡ್ಸ್ ಅ ಸಕ್ಸಸ್. ನಿಮಗೆ ಬೇಕಾಗಿರ್ತಕ್ಕಂಥ ಪಾಕನ್ನು, ನಿಮಗೆ ಬೇಕಾಗಿರ್ತಕ್ಕಂಥ ವಿಶ್ಲೇಷಣೆಯನ್ನು, ನಿಮಗೆ ಬೇಕಾಗಿರ್ತಕ್ಕಂಥ ಮನೋ ವಿಕಾಸವನ್ನು, ಮನೋಧೈರ್ಯವನ್ನು ಸಂಪಾದಿಸುವುದೇ ಇದರ ಮೂಲ ಉದ್ದೇಶವಾಗಿರುತ್ತೆ. ಯಾವಾಗ ಒಂದು ಆರ್ಟ್ ಬಗ್ಗೆ ನಿನಗೆ ಗೊತ್ತಿದ್ದಾಗ ಆ ಆರ್ಟನ್ನು ಹೇಗೆ ಸಮರ್ಪಕವಾಗಿ ವಿಮರ್ಶೆಯನ್ನು ಮಾಡಬೇಕು ಅನ್ನೋದು ನಿನ್ನ ತಲೆಯಲ್ಲಿದ್ದಾಗ ಮಾತ್ರ ಆ ಡ್ವೆಲ್ಲಿಂಗ್ ಅಪಾನ್ ಎಕ್ಸಲೆನ್ಸ್ ಆಗುತ್ತೆ. ಇಲ್ಲಿಕ್ಕಪ್ಪ ಅಂದರೆ ಡಿಗ್ಗಿಂಗ್ ಅಪಾನ್ ಎಕ್ಸಲೆನ್ಸ್ ಆಗುತ್ತೆ. It is not power. The third point is here, evaluation and judgment. We come to know about it. Evaluation of judgment. ಅಂದರೆ ಏನಪ್ಪ ಅಂದರೆ
ಆರ್ಟ್ ಆಫ್ ಜಡ್ಜಿಂಗ್ ದ ಕ್ವಾಲಿಟೀಸ್. ಯಾವ ಕ್ವಾಲಿಟೀಸ್ಗಳಲ್ಲಿ ಇರುತ್ತೆ? ಆರ್ಟ್ ಆಫ್ ಜಡ್ಜಿಂಗ್ ದ ಕ್ವಾಲಿಟೀಸ್. ವಾಟ್ ಕೈಂಡ್ ಆಫ್ ಕ್ವಾಲಿಟೀಸ್? ವಾಟ್ ಕೈಂಡ್ ಆಫ್ ವ್ಯಾಲ್ಯೂಸ್? ವಾಟ್ ಕೈಂಡ್ ಆಫ್ ಮಾರಲ್ ಥಿಂಗ್ಸ್ ಇಸ್ ದೇರ್? ವಾಟ್ ಈಸ್ ಅ ವರ್ಚ್ಯೂಸ್ ಇಸ್ ದೇರ್? ಅಲ್ಲಿ ಸತ್ಯ ಇದೆಯೋ, ಅಲ್ಲಿ ಧರ್ಮ ಇದೆಯೋ, ಅಲ್ಲಿ ಅಸತ್ಯ ಇದೆಯೋ, ಯಾವ ಮಾನವೀಯ ಮೌಲ್ಯಗಳನ್ನು ನಾವು ತಂದುಕೊಡೋಕೆ ಪ್ರಯತ್ನವನ್ನು ಮಾಡ್ತಾ ಇರ್ತೀವೋ ಅನ್ನೋದನ್ನು ಇಲ್ಲಿ ಇವ್ಯಾಲ್ಯುಯೇಷನ್ ಆ್ಯಂಡ್ ಜಡ್ಜ್ಮೆಂಟಲ್ಲಿ ನೋಡ್ಬೋದು. ಎದುರ್ದ ಒಬ್ಬ ವಿಮರ್ಶನಾತ್ಮಕವಾಗಿ ನಮ್ಮಲ್ಲಿ ಅಳವಡಿಸಿಕೊಂಡಾಗ. ಆ್ಯಂಡ್ ಫೋರ್ತ್ ಪಾಯಿಂಟ್ ಈಸ್ ಇಂಟರ್ಪ್ರಿಟೇಷನ್. ಹೌ ಆಲ್ ಕೈಂಡ್ ಆಫ್ ಥ್ರೀಸ್ ಇಸ್ ದೇರ್, the three functions in me, but how can we do becoming as interpretation of your mind? ನಾನು ಈ ಸಮರ್ಪಕವಾಗಿ ಕ್ರಿಟಿಸಿಸಮನ್ನು ನಿಮಗೆ ಹೇಗೆ ದಾರಿಯಾಗಿ ತೋರಿಸ್ತಾ ಇದ್ದೀನಲ್ಲ, ಅದಕ್ಕೆ ಇಂಟರ್ಪ್ರಿಟೇಷನ್ ಅಂತ ಹೇಳ್ತಾ ಇರ್ತಾರೆ. ಸಾಹಿತ್ಯ ಜೀವನವನ್ನು ವಿವರಿಸಿದರೆ ಜೀವನ ಸಾಹಿತ್ಯವನ್ನು ವಿವರಿಸ್ತಕ್ಕಂಥ ತಾಕತ್ತು ಇಂಟರ್ಪ್ರಿಟೇಷನ್ ಸಾಹಿತ್ಯಕ್ಕಿರುತ್ತೆ ಅಂತ ಹೇಳ್ತಾ ಇರ್ತೀವಿ. ಇಂಟರ್ಪ್ರಿಟೇಷನ್ ಇಸ್ ವಿವರಣಾತ್ಮಕ ವಿಶ್ಲೇಷಣೆಗಳನ್ನು ಹೇಳುವ ಬಾಹ್ಯ, ಆಂತರಿಕ, ವ್ಯಕ್ತಿಗತ, ತನ್ನದೇ ಆದಂತಹ ತಾರ್ಕಿಕ ಮಟ್ಟದಲ್ಲಿ ತಿಳಿ ಹೇಳುವ ಒಂದು ಪದ್ಧತಿಯೇ ಒಂದು ಕ್ರಿಟಿಸಿಸಮ್ ಅಂತ ಹೇಳ್ತಾ ಇರ್ತೀವಿ. ಇಲ್ಯುಸಿಡೇಷನ್ಸ್, ಇಲ್ಯುಮಿನೇಷನ್ಸ್,